ಕಡಬಗೆರೆ ಶ್ರೀನಿವಾಸ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಿಂದಲೇ ಶಸ್ತ್ರಾಸ್ತ್ರ ಪೂರೈಕೆಯಾಗಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಅದು ಕೂಡ ವಿಚಾರಣಾಧೀನ ಖೈದಿಗಳಿಬ್ಬರಿಗೆ ಈಗ ಬಾಡಿ ವಾರೆಂಟ್ ಅನ್ನು ಜಾರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು ಅಂತೇಳಿ ತಿಳಿದು ಬಂದಿದೆ. ಬೆಂಗಳೂರು ಪೊಲೀಸರು ಬಾಡಿ ವಾರೆಂಟ್ ಅನ್ನು ಜಾರಿ ಮಾಡಿದ್ದಾರೆ. ಟಿವಿ9ಗೆ ಕಾರಾಗೃಹದ ಅಧೀಕ್ಷಕ ಡಾಕ್ಟರ್ ಮಲ್ಲಿಕಾರ್ಜುನ ಈ ಹೇಳಿಕೆಯನ್ನು ನೀಡಿದ್ದಾರೆ. ವಿಜಯಪುರ ಕೇಂದ್ರ ಕಾರಾಗೃಹದ ಅಧೀಕ್ಷಕ ಮಲ್ಲಿಕಾರ್ಜುನ್ ಅವರು ಕೈದಿಗಳಾದಂತಹ ಇಜಾಜ್ ಅಹಮದ್ ಪಟೇಲ್ ಜೊತೆಗೆ ಅಬ್ಬಾಸ್ ಆಲಿ ಇಬ್ರು ಕೂಡ ವಿಜಯಪುರ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಇಬ್ರು ಕೈದಿಗಳು ಹಾಗೆ ಕೋಕಾ ಜೊತೆಗೆ ಶಸ್ತ್ರಾಸ್ತ್ರ ಸರಬರಾಜಿನ ಆರೋಪದ ಅಡಿ ಇವರಿಬ್ರು ಕೂಡ ಜೈಲು ಪಾಲಾಗಿರುವಂಥದ್ದು. ಈಗ ಹೆಚ್ಚಿನ ವಿಚಾರಣೆಗಾಗಿ ಕೈದಿಗಳಿಬ್ಬರ ವಿರುದ್ಧ ಬಾಡಿ ವಾರೆಂಟ್ ಅನ್ನು ಹೊರಡಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಟಿವಿ9ಗೆ ಕಾರಾಗೃಹದ ಅಧೀಕ್ಷಕ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ವಿಜಯಪುರ ಕೇಂದ್ರ ಕಾರಾಗೃಹದ ಅಧೀಕ್ಷಕ ಇವರು ಈಗ ಶಸ್ತ್ರಾಸ್ತ್ರ ಪೂರೈಕೆಯಾಗಿರುವಂಥದ್ದು ವಿಜಯಪುರದಿಂದ ಅನ್ನುವಂಥ ಒಂದು ಅನುಮಾನ ಈಗ ಬೆಂಗಳೂರಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರ ತಂಡಕ್ಕೆ ಮೂಡಿದೆ. ಅದರ ಜೊತೆಗೇನೆ ವಿಜಯಪುರದ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಇಬ್ಬರು ವಿಚಾರಣಾಧೀನ ಕೈದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅವರ ಸೂಚನೆಯ ಮೇರೆಗೆ ಇಲ್ಲಿರುವಂತಹ ಹಂತಕರಿಗೆ ಅಥವಾ ಇಲ್ಲಿ ಈ ರೀತಿಯಾಗಿ ಶೂಟೌಟ್ ಮಾಡಿದಂತಹ ಆರೋಪಿಗಳಿಗೆ ಗನ್ ಸಿಕ್ಕಿತ್ತು ಅಥವಾ ಗನ್ ಲಭ್ಯ ಆಗಿತ್ತು ಅನ್ನುವಂಥ ರೀತಿಯಲ್ಲಿ ಈಗ ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಈ ಕಾರಣಕ್ಕಾಗಿ ವಿಜಯಪುರ ಸೆಂಟ್ರಲ್ ಜೈಲಿನಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಾಡಿ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಅವರನ್ನ ತಮ್ಮ ವಶಕ್ಕೆ ಕೊಡಬೇಕು ಅಂತ ಹೇಳಿ ಬೆಂಗಳೂರಿನ ಪೊಲೀಸರು ಈಗ ಅಲ್ಲಿರುವಂತಹ ಜೈಲಿನ ಅಧೀಕ್ಷಕರಿಗೆ ಒಂದು ಬಾಡಿ ವಾರೆಂಟ್ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಪುರ ಕೇಂದ್ರ ಕಾರಾಗೃಹದ ಅಧೀಕ್ಷಕ ಮಲ್ಲಿಕಾರ್ಜುನ್ ಅವರು ಟಿವಿ9ಗೆ ಸ್ಪಷ್ಟಪಡಿಸಿದ್ದಾರೆ ಕೂಡ. ಹಾಗಾದ್ರೆ ಯಾರ ಇಬ್ಬರು ಕೈದಿಗಳು ಅನ್ನುವಂಥದ್ದನ್ನ ನೋಡೋದಾದ್ರೆ ಕೈದಿಗಳಾದಂತಹ ಇಜಾಜ್ ಅಹಮದ್ ಪಟೇಲ್ ಹಾಗೆ ಅಬ್ಬಾಸ್ ಆಲಿ ಇವರಿಬ್ಬರನ್ನ ತಮ್ಮ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಬಾಡಿ ವಾರೆಂಟ್ ಅನ್ನು ಹೊರಡಿಸಿದ್ದಾರೆ. ಕಡಬಗೆರೆ ಶ್ರೀನಿವಾಸ್ ಮೇಲಿನ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಈ ಪ್ರಕರಣದ ಒಂದು ಹಂತದ ತನಿಖೆ ಕೊನೆ ಹಂತದಲ್ಲಿರುವಂಥದ್ದು. ಯಾಕಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಂದಿಯನ್ನ ಈಗ ತಮ್ಮ ವಶಕ್ಕೆ ಕೂಡ ಪಡೆಯಲಾಗಿದೆ. ಇದರ ಜೊತೆಗೇನೆ ಈಗಿರುವಂತಹ ಪ್ರಶ್ನೆ ಅಂತಂದ್ರೆ ಈ ಗನ್ಗಳು ಅಥವಾ ಅವತ್ತು ಬಳಸಿದಂತಹ ಪಿಸ್ತೂಲ್ ಎಲ್ಲಿಂದ ಬಂತು ಅನ್ನುವಂತಹ ವಿಚಾರ. ಅದನ್ನ ಬೆನ್ನತ್ತಿ ಹೊರಟಿರುವಂತಹ ಪೊಲೀಸರಿಗೆ ಈಗ ವಿಜಯಪುರದಿಂದ ಶಸ್ತ್ರಾಸ್ತ್ರ ಪೂರೈಕೆಯಾಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಬೆಂಗಳೂರಿನ ಹಂತಕರಿಗೆ ವಿಜಯಪುರದ ಕೈದಿಗಳಿಂದ ಅದು ಕೂಡ ವಿಚಾರಣಾಧೀನ ಕೈದಿಗಳಿಂದನೇ ಪಿಸ್ತೂಲ್ ಸರಬರಾಜಾಗಿತ್ತು ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂತಹ ಗುಮಾನಿ. ಈ ಕಾರಣದಿಂದಾಗಿನೇ ಈಗ ಪೊಲೀಸರು ಬಾಡಿ ವಾರೆಂಟ್ ಮೇರೆಗೆ ಇಬ್ಬರು ಕೈದಿಗಳನ್ನ ತಮ್ಮ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಜಯಪುರದ ಕಾರಾಗೃಹ ಅಧೀಕ್ಷಕ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ವಿಚಾರಣಾಧೀನ ಕೈದಿಗಳಾದಂತಹ ಇಜಾಜ್ ಅಹಮದ್ ಪಟೇಲ್ ಜೊತೆಗೆ ಅಬ್ಬಾಸ್ ಆಲಿ ಇವರಿಬ್ರು ಯಾವ ಕಾರಣಕ್ಕಾಗಿ ಈಗ ಜೈಲಿನಲ್ಲಿದ್ದಾರೆ ಅನ್ನುವಂತ ನೋಡೋದಾದ್ರೆ ಇವರು ಕೂಡ ಈ ಹಿಂದೆ ಅಕ್ರಮವಾಗಿ ಶಸ್ತ್ರಾಸ್ತ್ರವನ್ನ ಸರಬರಾಜು ಮಾಡಿದಂತಹ ಆರೋಪದ ಮೇಲೆನೆ ಈಗ ಜೈಲು ಪಾಲಾಗಿರುವಂತವರು. ಸೊ ಇವರು ಈ ಹಿಂದೆ ಮಾಡಿದಂತಹ ಒಂದು ಕೃತ್ಯಗಳು ಜೊತೆಗೆ ಈಗ ಕಡಬಗೆರೆ ಶ್ರೀನಿವಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ವಿಚಾರ ತಳಕು ಹಾಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ಬಹುಶಃ ಇವ್ರ ಕಡೆಯಿಂದನೇ ಸರಬರಾಜು ಆಗಿರ್ಬೋದು ಅಥವಾ ಸಪ್ಲೈ ಆಗಿರ್ಬೋದು ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈಗ ಇಬ್ರು ವಿಚಾರಣಾಧೀನ ಕೈದಿಗಳಿಗಾಗಿ ಏನ್ ಬಾಡಿ ವಾರೆಂಟ್ ಹೊರಡಿಸಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಾಗೃಹದ ಅಧೀಕ್ಷಕ ಏನೇನು ಹೇಳಿದ್ದಾರೆ ಟಿವಿ9ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ ಅಶೋಕ್? ಮಾಲ್ತೇಶ್, ಏನು ಬೆಂಗಳೂರಿನಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ನಡೆತಕ್ಕಂತಹ ಫೈರಿಂಗ್ಗೂ ಮತ್ತು ವಿಜಯಪುರಕ್ಕೂ ನಂಟಿದೆ ಅನ್ನುವ ಮಾಹಿತಿ ಆಘಾತಕಾರಿ ಸುದ್ದಿ ಇದೀಗ ತಾನೇ ಹೊರಬಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿ ಕೋಕಾ ಮತ್ತು ಶಸ್ತ್ರಾಸ್ತ್ರ ಅಕ್ರಮವಾಗಿ ಪೂರೈಕೆ ಮಾಡುವ ಆರೋಪದ ಮೇಲೆ ವಿಚಾರಣಾಧೀನ ಕೈದಿಗಳಾಗಿರ್ತಕ್ಕಂಥ ಇಜಾಜ್ ಅಹಮದ್ ಪಟೇಲ್ ಹಾಗೂ ಅಬ್ಬಾಸ್ ಅಲಿ ಅವರಿಗೆ ಬೆಂಗಳೂರು ಪೊಲೀಸರು ಇದೀಗ ಮುಂಜಾನೆ ಒಂದು ಬಾಡಿ ವಾರೆಂಟ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈ ಕುರಿತು ಟಿವಿ9ಗೆ ಅಧಿಕೃತವಾಗಿ ವಿಜಯಪುರ ಜಿಲ್ಲಾ ಕೇಂದ್ರದ ಅಧೀಕ್ಷಕ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮೂಲತಃ ಇಂಡಿ ತಾಲೂಕಿನ ಇಜಾಜ್ ಅಹಮದ್ ಪಟೇಲ್ ಮತ್ತು ಅಬ್ಬಾಸ್ ಅಲಿ ಅವರು ವಿವಿಧ ಒಂದು ಕೋಕಾ ಮತ್ತು ಶಸ್ತ್ರಾಸ್ತ್ರ ಪೂರೈಕೆಯ ಒಂದು ಪ್ರಕರಣಗಳಲ್ಲಿ ಇವರು ಭಾಗಿಯಾಗುವ ಆರೋಪ ಕೂಡ ಇದೆ. ಜೊತೆಗೆ ಶಿವಮೊಗ್ಗದ ಅಡಿಕೆ ವ್ಯಾಪಾರಿಯವರನ್ನ ಕೊಲೆ ಮಾಡಲು ಬಣ್ಣಂಜೆ ರಾಜ ಅವರಿಂದ ಒಂದು ಸುಪಾರಿ ಪಡೆದುಕೊಂಡ ಆರೋಪದ ಮೇಲೆ ಶಿವಮೊಗ್ಗ ಪೊಲೀಸರು ಕೂಡ ಇವ್ರನ್ನ ಬಂಧನ ಮಾಡಿ ಒಂದು
ಒಂದು ವಿಚಾರಣೆಯನ್ನು ನಡೆಸಿದ್ರು. ಇದೀಗ ಸದ್ಯ ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿರುವ ಇಜಾಜ್ ಅಹಮದ್ ಪಟೇಲ್ ಮತ್ತು ಅಬ್ಬಾಸ್ ಅಲಿಯವರ ಮೇಲೆ ಬಾಡಿ ವಾರೆಂಟ್ ಮಾಡಿ ಪೊಲೀಸರು ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅಂದ್ರೆ ಇವರು ಮೂಲತಃವಾಗಿ ಇವರ ಮೂಲಕವೇ ಇಂಡಿ ತಾಲೂಕಿನಿಂದ ಒಟ್ಟು 18 ಒಂದು ಅಕ್ರಮ ಪಿಸ್ತೂಲ್ಗಳು ಬೆಂಗಳೂರಿಗೆ ಒಂದು ಸರಬರಾಜು ಅನ್ನುವ ಮಾಹಿತಿ ಕೂಡ ಬೆಂಗಳೂರು ಪೊಲೀಸರಿಗೆ ಲಭ್ಯವಾಗಿದೆ. ಇದರ ಸುಳಿನ ಜಾಡನ್ನ ಹಿಡಿದ ಬೆಂಗಳೂರು ಪೊಲೀಸರು ಇಡೀ ಇಲಾಖೆಯ ತಂಡ ಮತ್ತು ತನಿಖೆಯನ್ನ ಮಾಡತಕ್ಕಂತ ತಂಡ ಇದೀಗ ಈ ವಿಜಯಪುರದತ್ತ ಒಂದು ಆಗಮಿಸಿ ಇವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವ ಒಂದು ಅಂಶ ಕೂಡ ಇಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ 12 ದಿನಗಳಲ್ಲಿ ಇಜಾಜ್ ಅಹಮದ್ ಪಟೇಲ್ ಮತ್ತು ಅಬ್ಬಾಸ್ ಅಲಿ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಈ ಕುರಿತು ಇವತ್ತು ವಿಜಯಪುರ ನಗರದಲ್ಲಿ ಮಾತನಾಡಿದ ಉತ್ತರ ವಲಯ ಐಜಿಪಿ ರಾಮಚಂದ್ರ ರಾವ್ ಕೂಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ಒಂದು ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಕಳೆದ 1 ವರ್ಷದಲ್ಲಿ ಒಟ್ಟು 20 ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆಯ ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡು ಆ ಶಸ್ತ್ರಾಸ್ತ್ರ ವಶಪಡಿಸಿಕೊಂಡು ಕೆಲವರನ್ನ ಬಂಧನ ಮಾಡಿದ್ವಿ ಅಂತ ಕೂಡ ಒಂದು ಮಾಹಿತಿ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ತನಿಖೆಯನ್ನ ನಡೆಸಿ ಈ ಅಕ್ರಮ ಪೂರೈಕೆಗೆ ಒಂದು ಬ್ರೇಕ್ ಹಾಕುವ ಒಂದು ವಿಶ್ವಾಸವನ್ನ ಕೂಡ ಅವರು ರಾಮಚಂದ್ರ ಅವರು ವ್ಯಕ್ತಪಡಿಸಿದ್ದಾರೆ. ಅದೇನೇ ಇದ್ರೂ ಕೂಡ ಈಗ ವಿಜಯಪುರದಿಂದ ಏನು ಭೀಮಾ ತೀರದ ಹಂತಕರ ಒಂದು ಕುಖ್ಯಾತಿಯಿಂದ ಪ್ರಸಿದ್ಧ ಅಂತ ಜಿಲ್ಲೆ ಇದೀಗ ರಾಜಧಾನಿಗೂ ಕೂಡ ವೆಪನ್ಸ್ ಗಳನ್ನ ಸಪ್ಲೈ ಮಾಡುವಷ್ಟು ಒಂದು ಬೆಳವಣಿಗೆ ಪಡೆದಿದೆ. ಜೊತೆಗೆ ಇಂಥ ಒಂದು ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಮಾಡುವ ಕುಖ್ಯಾತಿಗೆ ಪಾತ್ರವಾಗಿದೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಅಶೋಕ್.